ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬೀಟ್ರೂಟ್ ಪಲ್ಯ ಮಾಡೋದನ್ನ ಹೇಳ್ಕೊಡ್ತನು. ಬೀಟ್ರೂಟ್ ಹೆಲ್ತ್ ಪರ್ಪಸ್ ಭಾಳ ಬೆಸ್ಟ್ ಇದು. ಅದಕ್ಕೆ ನಾನು ಇದನ್ನ ಮಾಡಿ ತೋರ್ಸಾಕತ್ತೇನೆ ನಿಮ್ಗೆ. ನೋಡ್ರಿ, ಇಲ್ಲೇ ಬೀಟ್ರೂಟ್ ತೊಗೊಂಡೆ ನಾನು. ನಿಮ್ಗೆ ಎಷ್ಟು ಬೇಕಷ್ಟು ತೊಗೊರಿ. ನಾನು ಇಲ್ಲಿ ಕಟ್ ಮಾಡಿ ಬೀಟ್ರೂಟ್ ತೊಗೋತನು. ತೊಗೊಂಡ ಪಲ್ಯ ಮಾಡೋದನ್ನ ಹೇಳ್ಕೊಡ್ತೀನಿ. ಈಗ ನೋಡ್ರಿ, ಪಲ್ಯ ಬೀಟ್ರೂಟಿಗೆ ನಾನು ಇದನ್ನ ಕಟ್ ಮಾಡ್ಕೊಳಕ್ತೇನೆ ರೀ. ಬೀಟ್ರೂಟ್ ಪಲ್ಯಕ್ಕೆ ಮೊದಲು ಅದೆಲ್ಲ ಮೇಲಿಂದ ಇರ್ತೈತಲ್ರಿ, ಅದನ್ನೆಲ್ಲಾನು ಕಟ್ ಮಾಡಿ ಕಟ್ ಮಾಡ್ಕೋಬೇಕು ಅದನ್ನ ಚಂದಂಗ. ಬೀಟ್ರೂಟ್ ವಿಟಮಿನ್ಗಳು ಮತ್ತು ಖನಿಜಗಳು, ಫೈಬರ್ ಮತ್ತು ಆಂಟಿ ಆಕ್ಸೈಡ್ಗಳು ಭಾಳ ಅದಾವತ್ರಿ ಇದ್ರೊಳಗೆ. ರಕ್ತದೊತ್ತಡ ಕಡಿಮೆ ಮಾಡಲು ಮತ್ತು ಹೃದಯ ರೋಗ ವೃದ್ಧಿಸಲು, ರಕ್ತಹೀನತೆಯನ್ನು ನೀಗಿಸಲು, ಜೀರ್ಣಕ್ರಿಯೆಗೆ ಮತ್ತು ತ್ವಚೆಗೆ ಎಲ್ಲಕ್ಕೂ ಇದು ಒಳ್ಳೆ ಒಂದು ಸಹಕಾರಿ ಆಗೈತ್ರಿ. ಅದಕ್ಕೆ ನಾನು ಬೀಟ್ರೂಟನ್ನು ಮಾಡಿ ತೋರ್ಸಾಕ್ತೇನೆ. ಬೀಟ್ರೂಟ್ ಈಗ ಕಟ್ ಮಾಡ್ಕೊಳಕ್ತೇನೆ ನಾನು ಚಂದಂಗ. ಹಿಂಗೆ ಅದು ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದು ಚಂದಂಗೆ ಕಟ್ ಮಾಡ್ಕೋಬೇಕ್ರಿ. ಪೀಸ್ ಮಾಡ್ಕೋಬೇಕು ಅವನ್ನ. ಈಗ ಅದನ್ನು ನಾನು ಮಾಡ್ಕೊಳಕ್ತೇನೆ. ಯಾವಾಗಲೂ ಬೀಟ್ರೂಟ್ ಆಗಲಿ ಏನಾಗಲಿ ತೊಳೆದು ತೊಗೊಬ್ರಿ. ನಾನು ಈಗ ಕ್ಲೀನಂಗೆ ತೊಗೊಂಡನಿ. ಇವನಾದರೂ ಮತ್ತೆ ತೊಳ್ಕೊಂಡನ ಪಲ್ಯ ಮಾಡಕ್ಕೆ ತೊಗೋತೇನೆ ರೀ. ಈಗ ನೋಡ್ರಿ, ಇದನ್ನ ಬೀಟ್ರೂಟ ಸಣ್ಣಗೆ ಕಟ್ ಮಾಡ್ಕೊಂಡನಿ ನಾನು. ಈರುಳ್ಳಿ ಅದು ಹೆಂಗೆ ಕಟ್ ಮಾಡ್ಕೋತಾರಲ್ರಿ ಅದೇ ಥರ ಸಣ್ಣಗೆ ಕಟ್ ಮಾಡ್ಕೊಂಡನಿ. ಯಾಕಂದ್ರೆ ಇದು ಬೀಟ್ರೂಟ್ ಈಗೆಲ್ಲ ಸಿಪ್ಪೆಯನ್ನು ತೆಗೆದ ಹಿಂಗೆ ಚಂದಂಗ ಅದನ್ನ ಕಟ್ ಮಾಡ್ಕೋತಾ ಇರ್ಬೇಕ್ರಿ. ಕಟ್ ಮಾಡ್ಕೊಳಕ್ತೈತ್ರಿ. ಈಗ ಇದನ್ನ ಇನ್ನೊಂದು ಸ್ವಲ್ಪ ಸಣ್ಣಗ ಇದನ್ನ ಕಟ್ ಮಾಡ್ಕೋತೀನಿ. ಈಗ ನೋಡ್ರಿ, ಇದು ಚಾಪರ್ನ ಹಾಕೊಂಡ ನಾನು ಇದನ್ನ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕಾಗ್ತೈತಿ. ಇದ್ರೊಳಗೂ ಕಟ್ ಆಗ್ತಾವ್ರಿ, ಸಣ್ಣಗೆ ಆಗ್ತಾವ. ಅದಕ್ಕೆ ನಾನು ಇದ್ರಲ್ಲಿ ಹಾಕೊಂಡ ನಿಮ್ಗೆ ಕಟ್ ಮಾಡೋದು ತೋರ್ಸಾಕ್ತೇನೆ. ಈಗ ನೋಡ್ರಿ, ಇಷ್ಟು ಹಾಕೊಂಡೇನಲ್ರಿ, ಇದು ಮಿಕ್ಸಿ ಥರ ಇರುತ್ತೆ. ಅದಕ್ಕೆ ಇದನ್ನ ಒಂದು ಬಟನ್ ಹಾಕ್ಬಿಟ್ರೆ ಅದು ಸಣ್ಣಗೆ ನಮ್ಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡಿಕೊಡ್ತದ್ರಿ. ನೋಡ್ರಿ, ಈಗ ಕಟ್ ಅದು ಅಲ್ರಿ. ಈಗ ನಾನು ನಿಮ್ಗೆ ಹೆಂಗೆ ಆಗ್ತತ್ತ ಈ ಥರ ಆಗೈತೆ ನೋಡ್ರಿ. ಹಿಂಗೆ ಬರ್ಬೇಕ್ರಿ ಅದು. ಹಿಂಗೆ ಬಂದಿದ್ದನ್ನು ಬೀಟ್ರೂಟನ್ನ ಈಗ ಇವನು ಒಂದು ಸ್ವಲ್ಪ ನಾನು ಏನು ಮಾಡ್ತೀನಂದ್ರೆ ಇದ್ರಾಗ ಹಾಕೊಂಡು ಮತ್ತೊಂದು ಸಲ ತಿರ್ಗಿಸ್ಕೊತೀನಿ ರೀ. ಈಗ ಚಾಪರ್ನಾಗ ಅದು ಈಗ ಇಷ್ಟು ಪೀಸ್ ಆಗುತ್ತೆ ನೋಡ್ರಿ. ಅದು ಇದೇ ಥರನ ಚಾಪರ್ನ ನಾನು ಪೀಸ್ ಮಾಡ್ಕೊಂಡು ಅವನ್ನ ಮತ್ತೆ ಇದನ್ನ ತಗೊಳಕ್ತಾನೆ ರೀ. ನೋಡ್ರಿ, ಇದನ್ನ ಹಿಂಗೆ ಇಷ್ಟಿಷ್ಟ ಆಗುತ್ತೆ ಇದ್ರೊಳಗೆ. ಅಷ್ಟ ಆದ್ರೂ ಪರವಾಗಿಲ್ಲ ಅಂತೇಳಿ ನಾನು ಇದ್ರಲ್ಲೇನ ಹಾಕೊಳಕ್ತೇನೆ ರೀ. ಇವನ್ನೆಲ್ಲಾನು ಇದಕ್ಕೆ ಹಾಕಿ ಸಣ್ಣಗೆ ಹೆಚ್ಕೊಂಡಿರ್ಬೇಕ್ರಿ. ಯಾಕಂದ್ರೆ ಇದ್ರೊಳಗೆ ಸಣ್ಣಾಗಿದ್ರೆ ಮಾತ್ರ ಹಿಡಿತೈತಿ ಮಾಡಕ್ಕೆ. ಈಗ ನೋಡ್ರಿ, ಇದನ್ನ ತೆಗೆದ ನಾನು ಈ ಕಡೆ ತಗೊಳಕ್ತೇನೆ. ಇದಕ್ಕೆ ಹಾಕೊಂಡು ಇದು ನೋಡ್ರಿ, ಇಲ್ಲೊಂದು ಸ್ವಲ್ಪ ಐತಲ್ರಿ, ಇದನ್ನು ಎಲ್ಲ ನಾನು ತೆಗೆದ ಈ ಬ್ಲೇಡ್ ತಕ್ಕೋಬೇಕ್ರಿ. ಫಸ್ಟ್ ಬ್ಲೇಡ್ ತಕ್ಕೊಂಡಾದ್ಮೇಲೆ ಅದೇನಿರ್ತೈತಲ್ರಿ ಅದನ್ನ ಅಷ್ಟು ಕಟ್ಟಾಗಿದ್ದನ್ನು ಇದಕ್ಕೆ ಹಾಕೊಳಕ್ತೇನೆ ರೀ. ಈಗ ನಾನು ಅಷ್ಟೊಂದು ಕಟ್ ಮಾಡಿ ಇಟ್ಕೊಂಡು ಈಗ ಪ್ಯಾನಿಗೆ ಎಣ್ಣೆ ಹಾಕೊಂಡ್ರೆ ಆಮೇಲೆ ಕರಿಬೇವು ಸೊಪ್ಪು ಹಾಕೊಳಕ್ತೇನೆ. ಅದು ಎಣ್ಣೆ ಕಾಯ್ದಿಂದ ಕರಿಬೇವು ಸೊಪ್ಪು ಹಾಕಿಂದ ಆಮೇಲೆ ಇದನ್ನ ಈಗೇನು ನಾವು ಬೀಟ್ರೂಟ್ ಮಾಡ್ಕೊಂಡಿದ್ದೀವಲ್ರಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕೊಳಕ್ತೇನೆ ರೀ. ಈಗ ಅದು ಎಣ್ಣೆ ಒಳಗೆ ಈಗ ಕರಿಬೇವು ಮತ್ತು ಎಣ್ಣೆ ಇದೆಲ್ಲ ಹಾಕೊಂಡಾಗಿಂದ ಇದನ್ನೊಂದು ಸ್ವಲ್ಪ ಕೈ ಆಡಿಸ್ಬೇಕ್ರಿ. ಇದನ್ನ ಈಗ ನೋಡ್ರಿ, ಚಂದಾಗ ಇದನ್ನ ಒಂದು ಸ್ವಲ್ಪ ಕೈ ಆಡಿಸ್ಬೇಕ್ರಿ. ಎಲ್ಲಾನು ಮಿಕ್ಸ್ ಆಗ್ಬೇಕು. ಈಗ ನೋಡ್ರಿ, ಇದನ್ನೆಲ್ಲಾನು ಚಂದಂಗ ಬೀಟ್ರೂಟನ್ನ ಎಣ್ಣೆ ಒಳಗೆ ಸ್ವಲ್ಪ ನಾನು ಏನು ಮಾಡ್ಕೊಂಡನಿ, ಫ್ರೈ ಮಾಡ್ಕೊಂಡೇನ್ರಿ. ಈಗ ನೋಡ್ರಿ, ಅದಕ್ಕೆ ಸಣ್ಣಗ ಫ್ಲೇಮ್ ಇಡ್ಬೇಕ್ರಿ. ಅದಕ್ಕೆ ಆಮೇಲೆ ಏನು ಮಾಡ್ಬೇಕು, ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ. ನೀರು ಹಾಕೊಂಡು ಒಂದು ಸ್ವಲ್ಪ ಸ್ಟೀಮ್ ಮೇಲೆ ಕುದಿಬೇಕ್ರಿ. ಅದು ಮುಚ್ಚಿಬಿಡ್ತೀನಿ ನಾನು. ಈಗ ನೋಡ್ರಿ, ಸ್ಟೀಮ್ ಮೇಲೆ ಬೆಂದ್ಬಿಟ್ಟದೆಲ್ಲ. ಭಾಳ ಬೆಸ್ಟ್ ಆಗಿರ್ತೈತ್ರಿ. ನೀವು ಬೀಟ್ರೂಟನ್ನು ಹೆಲ್ದಿ ಅಲ್ರಿ, ಹೆಲ್ದಿ ಫುಡ್ ಇರೋದ್ರಿಂದ ಇದೇ ಥರ ಮಾಡಿ ತಿನ್ನಿರಿ. ಭಾಳ ಮಸ್ತ್ ಪಲ್ಯ ಆಗಿರ್ತೈತಿ ಇದು. ಈಗ ನೋಡ್ರಿ, ಅದು ಅಷ್ಟು ಸ್ಟೀಮ್ ಮೇಲೆ ಸ್ವಲ್ಪ ಕುದ್ದೈತಿ. ಅದಕ್ಕೆ ನಾನು ಇದು ಸ್ಟೀಮ್ ಮೇಲೂ ಬೆಂದಾಗೈತಿ. ಈಗ ಖಾರ ಉಪ್ಪನ್ನು ನೀವು ಒಣ ಖಾರ ಬೇಕಾದ್ರೆ ಹಾಕೋರಿ, ಹಸಿ ಖಾರ ಬೇಕಾದ್ರೆ ಹಾಕೋರಿ, ಉಪ್ಪನ್ನು ಹಾಕೈತಿ. ಎಲ್ಲ ಹಾಕಿಂದ ಇದು ಬೆಸ್ಟ್ ಆಗಿರ್ತೈತ್ರಿ. ನೋಡ್ರಿ, ಈಗ ಇದೇ ಥರನೂ ಪಲ್ಯನೂ ಮಾಡ್ಬೋದು. ಇನ್ನೊಂದು ಥರ ನೀರು ಹಾಕಿನೂ ಕುದಿಸ್ಬೋದು. ನಾವು ಈಗ ಅಚ್ಚ ಖಾರದ ಪುಡಿನೂ ಹಾಕೊಳಕ್ತಾನೆ. ಹಾಕೊಂಡು ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಕಾದವ್ರು ಅದನ್ನ ಹಾಕೋಬಹುದು. ಈಗ ಅಚ್ಚ ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಆಗೈತ್ರಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ ಖಾರ ಉಪ್ಪು ಎಲ್ಲ ಆಗೈತಲ್ರಿ. ಇದನ್ನ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡ ಇದನ್ನ ಚಪಾತಿ ವ್ರ್ಯಾಪಿಗೆ ಮಾಡಾಕತ್ತೇನ್ರಿ ನಾನು. ಈಗ ರೆಡಿ ಆಗೈತೆ ನೋಡ್ರಿ. ಇದು ಸೂಪರ್ ಆಗಿರ್ತೈತಿ.